ಅದನ್ನ ನೀವು ಬೊಗಳ್ಬೇಕಲ್ವಾ ಸ್ಟಾರ್ಟಿಂಗ್. ಈಗ ಆ ಗಾಡಿಗೆಲ್ಲ ಯಾಕೆ ನಮ್ಮ ವೆಹಿಕಲ್ ಓಡಿಸ್ತೀರಾ ನೀವು? ರೀ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ. ಯಾರಿಗೆ ಹೇಳ್ತಾ ಇದ್ದೀರಾ ಏನ್ ನೀವು? ಮರ್ಯಾದೆ ಕೊಡೋದು? ನಿಮ್ಮಂತವ್ರಿಗೆ ಬೆಳಗ್ಗೆಗೊಂದು ಗಂಟೆಗೊಂದು ಗಳಿಗೆಗೊಂದು ಮಾತಾಡೋರ್ಗೆ ನೆಟ್ ಕರೆಕ್ಟ್ ಆಗಿ ಮಾತಾಡಿ. ಮುಚ್ಕೊಂಡು ಫೋನ್ ಇಡಯ್ಯ ಸಾಕು. ಒಬ್ಬಂಗೆ ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ನಗೋಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನೀಲನ ಸುನೀತಾ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಆಯುರ್ ಬ್ರಹ್ಮ ವೆಲ್ನೆಸ್. ನಿಮಗೆ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಅಥವಾ ಜಾಯಿಂಟ್ ಪೇನ್ ಇರ್ಬೋದು, ಅಥವಾ ಹೊಟ್ಟೆನ ಕ್ಲೀನ್ ಮಾಡಬೇಕು ಅಂತ ಏನಾದರೂ ಸಮಸ್ಯೆಗಳಿದೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಆಯುರ್ ಬ್ರಹ್ಮ ಅವರಿಂದ ನಿಮ್ಮ ಆರೋಗ್ಯಕ್ಕೆ ಒಂದು ಸೊಲ್ಯೂಷನ್ ಇದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಲಿಂಕ್ಗೆ ಹೋಗಿ ಚಿಕಿತ್ಸೆ ಪಡ್ಕೊಳ್ಳಿ, ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಸದ್ಯಕ್ಕೆ ಬನ್ನಿ. ನಾವು ಟ್ರ್ಯಾಪ್ ಮಾಡ್ತಾ ಇರೋದು ಮಂಜು ಅಂತ. ಇವರೊಂದು ಕಾರ್ ಬುಕ್ ಮಾಡಿದ್ರಂತೆ. ಸೊ ಶೋರೂಮ್ ಥರ ಮಾಡಿಬಿಟ್ಟು ಇವ್ರಿಗೆ ಟ್ರ್ಯಾಪ್ ಮಾಡೋಣ. ಕಮಾನ್. ಸುನಿ ಟ್ರ್ಯಾಪ್. ಹಲೋ. ಹಲೋ ಮಂಜು ಮೇಡಮ್. ಹಾ ಹೌದು. ಹಾಂ ಮೇಡಮ್, ನಾನು ಶೋರೂಮಿಂದ ಮಾತಾಡ್ತಾ ಇರೋದು. ಶ್ರೀನಿವಾಸ್ ಯಾರು ಸರ್? ಮೇಡಮ್, ನಾನು ಶ್ರೀನಿವಾಸ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಹಾ ಹೇಳಿ ಸರ್. ಏನು ಮೇಡಮ್, ಹುಷಾರಾಗಿದ್ದೀರಾ? ಹಾ ಹುಷಾರಾಗಿದ್ದೀನಿ. ಹಾಂ, ಅದೇ ಸರ್ಗೂ ಫೋನ್ ಮಾಡ್ತಾ ಇದ್ದೆ, ಅವರು ಇದು ಮಾಡ್ತಾ ಇರಲಿಲ್ಲ. ಹಾ ಈಗ ಏನಾಯಿತು, ಎಲ್ಲಿಗೆ ಬಂತು ಮೇಡಮ್ ಇದು ಗಾಡಿದು? ಗ್ರ್ಯಾಂಡ್ ಬಿಟರ್ ಅದ. ಹಾಂ ಅದ್ ಹಾಂ, ಸ್ವಲ್ಪ ಲೈಕ್ ಒಂದ್ ಸ್ವಲ್ಪ ದಿನ ಆಗ್ಲಿ ಅಂತ ಸರ್, ಒಂದ್ ಸ್ವಲ್ಪ ಮಂತ್ಸು. ತಗೊಂಡೋಗಿರಿ, ಆಗುತ್ತೆ ತಗೊಂಡೋದ್ಮೇಲೂ. ಅದೆಲ್ಲ ಆ ರೀತಿ ಅಲ್ಲ. ಆಕ್ಚುಲಿ ಒಂದ್ ಪ್ರಾಪರ್ಟಿ ಡೀಲಿಗೆ ಬಂದಿದೆ. ನಾವ್ ಒಂದ್ ಸ್ವಲ್ಪ ಥಿಂಕ್ ಮಾಡಿ ಇದ್ ಮಾಡೋಣ ಅಂತ ಅಷ್ಟೇ. ಯಾಕಂದ್ರೆ ಹರಿಗ್ ಬರಿ ಮಾಡೋದಕ್ಕಾಗಲ್ಲ. ಒಂದೇನೋ ಸ್ಮಾಲ್ ಅಮೌಂಟ್ ಅಲ್ಲ. ಕರೆಕ್ಟ್ ಮೇಡಮ್. ಬಟ್ ಅದಕ್ಕೇನೆ. ಏನಿದೆ ಅಂದರೆ, ನಾನು ಪರ್ಸ್ನಲ್ ಆಗಿ ಹೇಳೋದು, ಈಗ ಒಳ್ಳೊಳ್ಳೆ ಆಫರ್ಗಳಿದೆ. ಹ್ಮ್ ನಿಮಗೆ ಈಗ ತಗೊಂಡ್ರೆ ಸುಮಾರು ಒಂದು 70,000-90,000 ನಿಮಗೆ ವೇರಿಯೇಷನ್ ಆಗುತ್ತೆ. ಹ್ಮ್ ಇದು ನಾವೆಲ್ಲೂ ಹೇಳಂಗಿಲ್ಲ. ಬಟ್ ನಾನು ನಿಮಗೆ ಮತ್ತೆ ಸರ್ರು ನಮಗೆ ಸ್ವಲ್ಪ ನಮ್ಮ ಮಗಳದ್ದು ಬರ್ತಡೇಗೆ ಇದೆಲ್ಲ ಇದು ಮಾಡಿಕೊಟ್ಟಿದ್ರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಹಾ ಸರ್, ನಾನು ಅವ್ರ ಜೊತೆ ಇನ್ನೊಂದ್ಸಲ ಮಾತಾಡ್ಬಿಟ್ಟು ಹೇಳ್ಬಿಡ್ತೀನಿ. ಅದೊಂದ್ಸರಿ ಆ ಪ್ರಾಪರ್ಟಿದು ಏನಂತ ಫೈನಲ್ ಕೇಳ್ಬಿಟ್ಟು ಹೇಳ್ತೀನಿ. ಮಾಡಿದ್ದೆ ಈಗ ನಾನು 1/4 ಗಂಟೆಲಿ. ಅವರು ನಿಮ್ಮ ಮೇಲೆ ಎತ್ತಾಕ್ತಾವ್ರೆ, ನಮ್ಮ ಹೆಂಗಸರು ಇದು ಮಾಡ್ತಾ ಇಲ್ಲ, ಹಂಗೆ ಹಿಂಗೆ ಅಂತ. ಅದೇ ನಾವು ಪ್ರಾಪರ್ಟಿಗೆ ಜಾಸ್ತಿ ಇದ್ ಮಾಡೋಣ ಅಂತ ಹೇಳ್ತಾ ಇರೋದು. ಕಾರು ಒಂದು ಅದಕ್ಕೋಸ್ಕರ ಪ್ರಾಪರ್ಟಿ ಅಷ್ಟೇ. ಇದ್ದಂಗೆ ಅಲ್ವಾ ಮೇಡಮ್? ಈಗ ಎಲ್ಲ ಕಡೆ ನಾವು ಕಾರು ಪ್ರಾಪರ್ಟಿ ಸರ್, ಇದು ಅಪ್ರಿಸಿಯೇಷನ್ ಅದು ಡಿಪ್ರಿಸಿಯೇಷನ್ ಅಲ್ವೇ, ಅದಕ್ಕೋಸ್ಕರ ಅಷ್ಟೇ. ಅದು ಅಲ್ಲದೆ ನಾವೇನ್ ತಗೊಳ್ಳೋದೇ ಇಲ್ಲ ಅಂತಲ್ಲ, ಒಂದ್ 2-3 ಮಂತ್ಸ್ ಆಗ್ಲಿ ಅನ್ನೋ ತರ ಅಷ್ಟೇ. ಬಟ್ ಇದೇ ರೇಟ್ ಅವಾಗಿರ್ತದೆ ಅಂತ ಏನು ಗ್ಯಾರಂಟಿ? ಹಾ ಸರ್, ನಾನು ಒಂದ್ಸಲ ಹೇಳ್ತೀನಿ ನಿಮ್ಗೆ ಮಾತಾಡ್ಬಿಟ್ಟು. ಬಟ್ ಮೇಡಮ್, ನೀವು ಈಗ ತಗೊಂಡ್ರೆ ಹ್ಮ್ ನನ್ನ ಕಡೆಯಿಂದ ನಾನು ಏನಾಗುತ್ತೆ, ಈಗ 4 ಟೈರ್ ಆಗಿರ್ಬೋದು, ಹಾ. ಮತ್ತು ಸ್ಟೇರಿಂಗು ಇದೆಲ್ಲ ನಾನು ಎಕ್ಸ್ಟ್ರಾ ಫಿಟ್ಟಿಂಗಲ್ಲಿ ಇದು ಮಾಡಿಕೊಡ್ತೀನಿ. ಸರಿ ಸರ್, ನಾನು ಅವ್ರ ಜೊತೆ ಇನ್ನೊಂದ್ಸಲ ಮಾತಾಡ್ಬಿಟ್ಟು ಹೇಳ್ತೀನಿ. ಅವರೇ ಹೇಳಿದ್ರು, ಈಗ ಅವರೇ ನಿಮ್ಮ ಮೇಲೆ ತಾಕ್ತಾವ್ರೆ. ಅದೇ ನಾನು ಆ ಪ್ರಾಪರ್ಟಿ ಅವ್ರದ್ದು ಎಲ್ಲ ಫೈನಲ್ ಆಗಿ ಕೇಳ್ಬಿಟ್ಟು, ಯಾಕಂದ್ರೆ ಅದು ಪ್ರಾಪರ್ಟಿ ಪೂರ್ತಿ ನಂಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಅವರು ಕಾಲ್ ಮಾಡಿದ್ರು, ನಾನು ಅದಕ್ಕೆ ಇದು ಮಾಡೋಣ ಅಂತ ಅಷ್ಟೇ. ಸೊ ನಾನು ಎರಡನ್ನೂ ಚೆಕ್ ಮಾಡ್ಬಿಟ್ಟು ಒಂದ್ಸಲ ಹೇಳ್ತೀನಿ. ಮಾಡಿ ಮೇಡಮ್. ಒಟ್ಟಿನಲ್ಲಿ ಏನಂತಂದರೆ, ನಿಮಗೆ ತಗೊಳ್ಳೋ ಮನ್ಸಿದೆಯಾ ಅದನ್ನು ಫಸ್ಟ್ ಹೇಳ್ಬಿಡಿ. ಯಾಕಂದರೆ ಈಗ ಇನ್ನೊಬ್ರದ್ದು ಬುಕ್ಕಿಂಗ್ ಇದೆ. ನಾನು ಹೇಳ್ತೀನಿ ಸರ್, ನಿಮ್ಗೆ ಇನ್ನೊಂದು 10-15 ಮಿನಿಟ್ಸ್ ಅಲ್ಲಿ ಫೈನಲ್ ಆಗಿ ಹೇಳ್ತೀನಿ. ಪಕ್ಕನಾ? ಹಾ ಸರ್. ದಯವಿಟ್ಟು ಮೇಡಮ್, ಯಾಕಂದ್ರೆ ಅವ್ರದ್ದು ನಾನು ಇದು ಮಾಡ್ಕೊಂಡಿದ್ದೀನಿ. ಹಾ ಇಬ್ಬರೊಬ್ಬರದು ಇದು ಮಾಡಿಬಿಡ್ತೀನಿ. ಯಾಕಂದರೆ ಲೋನ್ ಪ್ರೋಸೆಸ್ಸು ಅದು ಇದೆಲ್ಲ ಹೋಗಿ ಬೇಗ ಹಾ ಇದಾಗ್ಬೇಕು. ಓಕೆ ಸ್ವಲ್ಪ ನೀವು ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಕೂಲಾಗಿ ಇದು ಮಾಡ್ಕೊಂಡು ಇದು ಮಾಡಿ. ಹಾ ಸರಿ ಸರ್, ಆಯ್ತು. ಓಕೆ. ಹಲೋ. ಹಾಂ ಹಲೋ ಮೇಡಮ್. ಹಾ ಹೇಳಿ ಸರ್. ಹಾಂ, ಏನಂದ್ರು? ಹಾ ಅವ್ರು ಕಾಲ್ ಮಾಡಿದ್ದೆ ಆಕ್ಚುಲಿ ಈಗ. ಹಾಂ ಅದಕ್ಕೇನೆ ಅವ್ರ ಪ್ರಾಪರ್ಟಿಗೆ ಇದ್ ಮಾಡೋಣ ಅಂತ. ಆಕ್ಚುಲಿ ಅದ್ ನಾವು ಊರಲ್ಲಿ ತಗೋತಿರೋದು. ತುಂಬಾ ದಿನದಿಂದ ವೆಯ್ಟ್ ಮಾಡ್ತಾ ಇದ್ವಿ. ಅವ್ರು ಆಕ್ಚುಲಿ ಮುಂಚೆ ಒಂದಿನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲ ಆಗಲ್ಲ ಅಂದಿದ್ರು. ಅದು ನಾವು ಅವತ್ತಿಂದ ವೆಯ್ಟ್ ಮಾಡ್ತಿದ್ ಪ್ರಾಪರ್ಟಿನ ಸರ್. ಅದಕ್ಕೆ ಇದ್ ಮಾಡೋಣ ಅಂತ. ಇನ್ ಕೇಸ್ ಏನಾದ್ರು ಅದು ಆ ಟೆನಿಕೋಸ್ಟ್ ಆಗೋದೇ ಇಲ್ಲ ಅಂದ್ರೆ ಅದೇನ್ ಅಲ್ಲೇ ಇರುತ್ತಲ್ಲ, ಯಾವಾಗ ಬೇಕಂದ್ರೆ ಅವಾಗ ಬಂದು ಬುಕ್ ಮಾಡ್ತೀವಿ. ಅಲ್ಲ ಮೇಡಮ್, ಇಷ್ಟು ದಿವಸ ನೀವು ಕಾಯಿಸ್ಬಿಟ್ಟು ಇವಾಗ ದಿಢೀರಂತ ಹಿಂಗಂದ್ರೆ ಇಲ್ಲ, ನನ್ನ ಟಾರ್ಗೆಟ್ ಬೇರೆ ಇದಾಗುತ್ತೆ. ಇವಾಗ ನೀವು ಇದು ಮಾಡಿದ್ರೆ ಸರ್, ಇಲ್ಲಿ ನಿಮ್ ಟಾರ್ಗೆಟ್ಗೋಸ್ಕರ ನಾವು ₹1 ₹2 ಅಲ್ಲ, ಅದು ಲಕ್ಷಾನ್ಗಟ್ಲೆ ಟ್ರಾನ್ಸಾಕ್ಷನ್. ನಿಮ್ ಮ್ಯಾನೇಜರ್ ನಂಬರ್ ಕೊಡಿ, ನಾನು ಮಾತಾಡ್ತೀನಿ ಅವ್ರ ಜೊತೆಗೆ ಬೇಕಿದ್ರೆ. ಮೇಡಮ್, ನಾನೇ ಮ್ಯಾನೇಜರು. ಹಾ ಸರ್, ಮತ್ತೆ ಈಗ ನೀವು ಯಾರ ಮೇಲೆ ಪ್ರೆಷರ್ ಹಾಕಾಗಿಲ್ಲ ಸರ್. ಅಲ್ಲ, ಪ್ರೆಷರ್ ಕಸ್ಟಮರ್ಸ್ ಹಾಕಲ್ಲ ನಮ್ಗೆ ಅಂದ್ರೆ ಹೆಂಗ್ ಓಕೆ ಆಗುತ್ತೋ ಹಾಗೆ. ನೋಡಿ. ಅಲ್ಲ ನಾನು ಹೇಳ್ತಾ ಇದ್ದೀನಿ ಅಷ್ಟು ಕೂಲ್ ಆಗಿ. ನಿಮ್ಗೆ ನಾವು ಏನ್ ಡಿಸೈಡ್ ಮಾಡ್ಬೇಕಂತ ಇರುತ್ತಲ್ವಾ. ಮೇಡಮ್, ಕೂಲಾಗಿ ಅಂತಂದ್ರೆ ಮೋರ್ ಓವರ್ ಇಲ್ಲಿ ಒಂದು ಗಾಡಿನೇ ಇಲ್ಲ, ಇವನ್ ಕ್ರೆಟಾ ಕೂಡ ಇದೆ ಅದೇ ಸೇಮ್ ಇದ್ರಲ್ಲಿ. ನಾವ್ ಅದನ್ನ ಬಿಟ್ಬಿಟ್ಟು ಫೈನಲ್ ಆಗಿ ಗ್ರ್ಯಾಂಡ್ ವಿಟರ್ನೇ ತಗೋಬೇಕು ಅಂತಾನೆ ಬಂದಿದ್ದು. Please, ಬಟ್ please. ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಹಿಂಗಾಯ್ತು. ಇವನ್ ನಾವೇನ್ ಅನ್ಕೊಂಡಿರೋದು ಹಿಂಗೆಲ್ಲ ಆಗುತ್ತೆ ಅಂತ ಅಲ್ವಾ. ಅಲ್ಲ, ಅದನ್ನ ನೀವು ಬೊಗಳ್ಬೇಕಲ್ವಾ ಸ್ಟಾರ್ಟಿಂಗ್. ಈಗ ಆ ಗಾಡಿಗೆಲ್ಲ ಯಾಕೆ ನಮ್ಮ ವೆಹಿಕಲ್ ಓಡಿಸ್ತೀರಾ ನೀವು? ರೀ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ. ಯಾರಿಗೆ ಹೇಳ್ತಾ ಇದ್ದೀರಾ ಏನ್ ನೀವು? ಮರ್ಯಾದೆ ಕೊಡೋದು? ನಿಮ್ಮಂತವ್ರಿಗೆ ಬೆಳಗ್ಗೆಗೊಂದು ಗಂಟೆಗೊಂದು ಗಳಿಗೆಗೊಂದು ಮಾತಾಡೋರ್ಗೆ ನೆಟ್ ಕರೆಕ್ಟ್ ಆಗಿ ಮಾತಾಡಿ. ಮುಚ್ಕೊಂಡು ಫೋನ್ ಇಡಯ್ಯ ಸಾಕು. ಒಬ್ಬಂಗೆ
ಈಗ ಇವ್ರ ನಂಬರ್ ಯಾರು ಕೊಟ್ಟಿದ್ದಾರೆ ಅಂದರೆ ಇವ್ರ ಗಂಡನೇ ನಂಬರ್ ಕೊಟ್ಟಿರೋದು. ರಮೇಶ್ ಅನ್ನೋರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸಿ ಬನ್ನಿ. ಈಗ ಫೋನ್ ಮಾಡಿ ಕಾನ್ಕಾಲಕ್ಕೆ. The person you are speaking with has put you. ಮತ್ತೆ ಯಾಕೆ ಟೆನ್ಷನ್ ತಗ ಏನೈತಿ ಈಗ? ಕೋತಿ ನಾಳೆ ಹೋಗ ಅವ್ನ್ ಬೈತೀನಿ ಸುಮ್ಮನೆ ಏನ್ ಟೆನ್ಷನ್ ತಗೋಬೇಡ ನೀನು. ಟೆನ್ಷನ್ ಆಗಕ್ ಏನು ಇಲ್ಲ. ಅವ್ನ್ ಬಂದ್ ನನಗ್ ಕೊಲೆ ಮಾಡ್ತಾನೋ ಮತ್ತೊಂದ್ ಮಾಡ್ತಾನೋ ಏನಿಲ್ಲ. ಬಟ್ ನನಗೆ ಈ ತರ ಮಾತ್ ಕೇಳಕ್ ಆಯ್ತಲ್ಲ ಅಂತ ನನಗೆ ಬೇಜಾರೈತೈತೆ. ಸರಿ ಆಯ್ತು ಹೋಗ್ಲಿ, ಟೆನ್ಷನ್ ತಗೋಬೇಡ. ನಾ ಹೋಗಿ ಅವ್ನಿಗೆ ಮಾಡ್ತೀನಿ ಸರಿಗೆ. ನೀ ಎಷ್ಟು ಕೂಲ್ ಇದಕ್ಕೆ ಇಷ್ಟೊಂದು ಸಿರಿ ಇದಾಯ್ತಿದ್ಯಾ ಅಂತ ನಂಗೆ ಗೊತ್ತೈತೆ ಇಲ್ಲ. ನಾನ್ ಕೂಲೆ, ಆದ್ರೆ ನನಗ್ ಅಂದಂಗೆಲ್ಲ ನಾ ಅನಿಸ್ಕೊಳಕ್ ರೆಡಿ ಇಲ್ಲ. ಸಾರಿ ಏನು ಸರಿ ಆಯ್ತು. ಆಯ್ತು ಸರಿ ಆಯ್ತು ಅಂದ್ಬಿಟ್ರೆ ಅಲ್ಲಿ ನೀವೆಲ್ಲ ಮಾತಾಡೋದು ಏನು ಹೇಳ್ತಾ ಇಲ್ಲ, ಬರೀ ನಾನು ಮಾತಾಡಿದ್ದು ಹೇಳ್ತಾ ಇದ್ರಲ್ಲ, ಹೆಂಗೆ ಇದು? ಯಾರಪ್ಪ ನೀನು? ಕೇಳಿ ಅವ್ರನ್ನೇನೆ ಇಷ್ಟೊತ್ತವರೆಗೂ ನನ್ನ ಹತ್ರ ಜಗಳ ಆಡ್ಬಿಟ್ಟು ಈಗ ನೋಡಿದ್ರೆ ಹಿಂಗೆ ಆಡ್ತಾವ್ರಲ್ಲ ಅವರು. ಯಾರಿದು? ನಂಗೇನ್ ಗೊತ್ತು? ನೋಡಿ ಇಷ್ಟೊತ್ತು ತನಕ ಮಾತಾಡ್ಬಿಟ್ಟು ನನಗೆ ಬಾಯಿ ಬಂದಂಗೆ ಒಳ್ಳೆ ಬೀದಿನಲ್ಲಿ ಹೆಂಗಸ್ರು ಜಗಳ ಮಾಡ್ತಾರಲ್ಲ ಹಂಗೆ ಮಾಡ್ಬಿಟ್ಟು ಈಗ ನನ್ಗೇನ್ ಗೊತ್ತು ಅಂದ್ರೆ ಏನಾಯ್ತು ಹೇಳಮ್ಮ? ನನ್ಗೇನ್ ಗೊತ್ತು? ನನ್ಗೊಂದ್ ಗೊತ್ತು, ಹೇಳ್ತೀನಿ ಕೇಳಿ. RJ ಸುನಿಲ್ ಅಂತ ಮಾತಾಡೋದು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಕೇಳಿದ್ದೆ, ನೋಡಿರ್ಲಿಲ್ಲ. ರಮೇಶೇ ಕೊಟ್ಟಿರೋ ನಂಬರ್ ಪಕ್ಕ ನಾನ್ ಬರ್ದು ಕೊಡ್ತೀನಿ ಎಲ್ಲಿ ಬೇಕಾದ್ರೆ. ಈಗ ಹಂಗಾರೆ ನಾಳೆ ಬೆಳಗ್ಗೆ ಶೋರೂಮ್ ನುಗ್ತಿದ್ರಿ ನೀವು ಪಕ್ಕ? ನಾನ್ ಆಕ್ಚುಲಿ ಈಗ್ಲೇ ಹೋಗೋಣ ಅಂತ. ಸಕ್ಕದಾಗಿರೋ ಮಾರ್ನಿಂಗ್ ಅಲ್ಲೇ ನಾವು ಈ ಒಂದು ಟ್ರಾಪ್ನಲ್ಲಿ ಮುಗಿದ ಮುಂದಿನ ಬೊಂಬಾಟಾಗಿರೋ ಟ್ರಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ತಿದ್ರೆ ಬರುತ್ತೆ ರೋಗ. ಅದನ್ನ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ, ಬಾಯ್, ಜೈ ಹಿಂದ್. RJ Sunil Prank Calls. ಆರೋಗ್ಯಕರ ಜೀವನಕ್ಕೆ ಸದಾ ಸಹಕಾರಿ ಆಯುರ್ ಬ್ರಹ್ಮ ವೆಲ್ನೆಸ್. ಈಗ ಆಯುರ್ ಬ್ರಹ್ಮ ವೆಲ್ನೆಸ್ ನ ಉತ್ಪನ್ನಗಳಾದ ಆರ್ಥೋ ಕೇರ್ ಕ್ಯಾಪ್ಸೂಲ್, ಪೈಲ್ಸ್ ಕೇರ್ ಕ್ಯಾಪ್ಸೂಲ್, ಗ್ಯಾಸ್ಟ್ರೋ QRX ಕ್ಯಾಪ್ಸೂಲ್ ಮತ್ತು ಸ್ಟಮಕ್ ಕೇರ್ ಲಿಕ್ವಿಡ್ ನಿಮ್ಮ ಹತ್ತಿರದ ಸ್ಟೋರ್ಗಳಲ್ಲಿ ಲಭ್ಯ. ಆನ್ಲೈನ್ ಆರ್ಡರ್ ಮಾಡಲು ಸಂಪರ್ಕಿಸಿ 9964261263. ಆಯುರ್ ಬ್ರಹ್ಮ ವೆಲ್ನೆಸ್.